ಹೌ ಡು ಯು ಥಿಂಕ್ ದೀಸ್ ಪೀಪಲ್ ಹ್ಯಾವ್ ಟು ಹ್ಯಾಂಡಲ್ ಒಂದು? ಸೆಕೆಂಡ್ಲಿ, ನಿಮ್ಮ ಪರ್ಸ್ಪೆಕ್ಟಿವ್ ನಿಮಗೆ ಆ ಥರ ಬಂದಾಗ ಹೌ ಡು ಯು ಡೀಲ್ ವಿತ್ ಸಚ್ ಪೀಪಲ್? ಬೆಸ್ಟ್ ಪಾರ್ಟ್ ಅಂತಂದರೆ ಜನ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಿರಲ್ಲ. ತಾಯಿ ತನ್ನ ಲೈಫಲ್ಲಿ ಇದ್ದಂಥ ಆಸೆಗಳನ್ನ ತನ್ನ ಮಕ್ಕಳ ಲೈಫಲ್ಲಿ ಬದುಕಕ್ಕೆ ನೋಡ್ತಾರೆ. ದೇ ಫರ್ಗೆಟ್ ದಟ್ ಈಸ್ ಅ ಡಿಫ್ರೆಂಟ್ ಲೈಫ್ ಇಟ್ ಸೆಲ್ಫ್. ಆ ಲೈಫಿಗೆ ಅದರದ್ದೇ ಆದ ಜರ್ನಿ ಇದೆ. ಲೆಟ್ ದ್ಯಾಟ್ ಚೂಸ್, ಲೆಟ್ ದ್ಯಾಟ್ ಅಂಡರ್ಸ್ಟ್ಯಾಂಡ್. ಆ ಮಗುಗೆ ಅದು ಗೊತ್ತಾಗ್ತಾ ಇಲ್ಲ, ನನ್ನದೇ ಲೈಫ್, ನಾನು ನನ್ನ ಲೈಫ್ನ ಲೀಡ್ ಮಾಡಬೇಕು ಅಂತ. ಅದೇನು ಯೋಚನೆ ಮಾಡ್ತಾ ಇದೆ, ಓ ನಮ್ಮ ಅಪ್ಪ ಅಮ್ಮ ಹಿಂಗೆ ಅಂದ್ಕೊಳ್ತಾರೆ, ನಾವು ಅದನ್ನೇ ಮಾಡಬೇಕು ಅಂತ. ಸೊ ಡಬಲ್ ಪ್ರೆಷರ್ ಯಾರಿಗಿದೆ? ಆ ಮಗುಗೆ. ಇವರು ತಮ್ಮದನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಲೈಫು ತನ್ನ ಮಗು ಲೈಫ್ ಅಂತ ಸಪ್ರೇಟ್ ಮಾಡ್ಕೊಳಕ್ಕಾಗದೆ ತನ್ನ ಆಸೆ ಆಕಾಂಕ್ಷೆನ ಅವ್ರ ಮೇಲೆ ತುಂಬಕ್ಕೆ ನೋಡ್ತಾರೆ. ತಾವು ಜನ್ರೇಟ್ ಮಾಡಿರೋದು ಹಾಕಿ ಅವ್ರ ಲೈಫ್ನ ಆ್ಯಂಡ್ ಫೇಲ್ಯೂರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕರೇಜ್ ಬೇಕು. ಸ್ಪಿರಿಚುಯಾಲಿಟಿಲಿ ಕರೇಜ್ ಈಸ್ ಇಂಪಾರ್ಟೆಂಟ್. ಆಸ್ ಲೈಫ್ ಇಟ್ ಸೆಲ್ಫ್ ಈಸ್ ಸ್ಪಿರಿಚುಯಾಲಿಟಿ. ಓಕೆ, ಹುಟ್ಟಿದ ತಕ್ಷಣವೇ ಅದಕ್ಕೆ ಹೇಳೋದು ಸ್ಪಿರಿಟ್ ಅಂತ. ಸ್ಪಿರಿಟ್ ಇರೋ ತನಕನೇ ನಾವು ಮುಂದಕ್ಕೆ ಹೋಗ್ತೀವಿ. ಸೊ ಹುಟ್ಟಿದಾಗ್ಲಿಂದನೂ ಆರ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಸ್ಪಿರಿಚುವಲ್ ಲೈಫ್.